ಈ ನಿಸರ್ಗ ನೋಡಿ, ನಮ್ಮ ಎತ್ತಿದಾವ್. ಎತ್ತು ರೈತನ ಜೊತೆನೆ ಹೊಲದಲ್ಲಿ ಗಳೆ ಹೊಡಿತದೆ, ನೇಗಿಲ ಹೊಡಿತದೆ, ಜ್ವಾಳ ಬಿತ್ತದೆ. ಜ್ವಾಳ ಎತ್ತರಾದ ಮೇಲೆ ಜ್ವಾಳ ಕೊಯ್ತೀರಿ ನೀವು ರೈತರು. ಅವಾಗ ಎತ್ತಂತದೆ, ನೋಡಪ್ಪ ರೈತ, ಇಬ್ರು ಕೂಡೇ ಬಿತ್ತಿ ಬೆಳೆದೀವಿ, ಜ್ವಾಳ ಬೇಕಾದ್ರೆ ನೀ ತಿನ್ನು, ದಂಟ ನನಗ್ ಬಿಡು ಅಂತೈತೆ ಇಲ್ಲ ಎತ್ತ. ಅಕಸ್ಮಾತ್ ಎತ್ತ ನಾ ಜ್ವಾಳ ತಿಂತೀನಿ, ನೀ ದಂಟ ತಿನ್ನಂದಿದ್ರೆ ನಾವ್ಯಾರು ಎತ್ತು ಕಟ್ತಿದ್ದಿಲ್ಲ. ಒಂದು ಆಕಳ, ನಮ್ಮ ತಾಯಿ ನಮಗ್ 2 ವರ್ಷ 3 ವರ್ಷ ಹಾಲು, 1 ವರ್ಷ 2 ವರ್ಷ ಹಾಲು ಕೊಡ್ತಾಳ. ಒಂದು ಆಕಳ ನಮಗ್ 15-20 ವರ್ಷ ಹಾಲು ಕೊಡ್ತದ. 15-20 ವರ್ಷ ಹಾಲು ಕೊಡುವಂತ ಆಕಳಿಗೆ ಒಯ್ದು 1 ದಿವ್ಸ ಕಟಗರಿ ಕೊಡ್ತೀವಲ್ಲ, ಆ ತಾಯಿ ಆ ಆಕಳ ಅಂತಿರ್ತೈತಿ, ನಿಮ್ಮವನು ಹಾಲು ಕುಡಿಸಾಳ, ನಾನು ಹಾಲು ಕುಡಿಸೀನಿ, ನಿಮ್ಮವು ಮುದಿಕೆ ಆಗ್ಯಾಳ ಅಂತ ತಿಳ್ಕೊಂಡು ನಿಮ್ಮವ್ಗೆಂದು ಕಟಗರಿ ಕೊಟ್ಟಿಲ್ಲ, ನನಗ್ಯಾಕೆ ಒಯ್ದು ಕಟಗರಿ ಕೊಡ್ತಿ ಅಂತ ಆಕಳ ಕೇಳ್ತದ ಮನುಷ್ಯನಿಗೆ. ಅಲ್ಲೇನ್ ಅವ ನನ್ನ ಕಡಿಯವ ನಿಜವಾದ ಕಟಕಲ್ಲ, ನನ್ನ ಹಾಲುಂಡು ನನ್ನ ಕಟಗರಿ ಕೊಡಬೇಕಂತಿಲ್ಲ, ನೀ ನಿಜವಾದ ಕಟಕ ಅಂತ ಆಕಳ ಅಂತಿರ್ತೈತಿ ಮನುಷ್ಯನಿಗೆ. ಮೈ ವಿಲೇಜ್ ಮೈ ಕಂಟ್ರಿ, ಮೈ ವಿಲೇಜ್ ಈಸ್ ಮೈ ವರ್ಲ್ಡ್. ನನ್ನ ಹಳ್ಳಿ ಏನಿದೆ ಅದು ನನಗ ನನ್ನ ದೇಶ, ನನ್ನ ಹಳ್ಳಿ ಏನಿದೆ ಅದು ನನ್ನ ಜಗತ್ತು ಅಂತ. ಇದು ಕಲ್ಪನೆ ನಮ್ಮಲ್ಲಿ ಬರಬೇಕಾಗ್ತದೆ. ನಮ್ಮ ಹಳ್ಳಿಯನ್ನು ನೋಡುವ ನಮ್ಮ ದೃಷ್ಟಿಕೋನಗಳು ಬದಲಾಗಬೇಕು. ನಮ್ಮ ಹಳ್ಳಿ ಅಂದ್ರೆ ಏನ್ ಬಿಡಪ್ಪ, ಬಹಳ ಕನಿಷ್ಠ. ನಮ್ಮ ಊರಾಗ ಏನೈತಿ ಹೇಳ್ರಿ, ಬೆಂಗಳೂರು ಬಹಳ ಚಲೋ ಅಂತಂತೀವಿ ನಾವು. ನಮ್ಮ ಊರ್ ಏನೈತ್ರಿ, ನಮ್ಮ ಹಳ್ಳಿಯಾಗ ಏನೂ ಇಲ್ಲ, ಬೆಂಗಳೂರು ಬಹಳ ಚಲೋ ಅಂತೀವಿ. ಬೆಂಗಳೂರಾಗ ಏನೈತಿ ಹೇಳ್ರಿ, ಬೆಂಗಳೂರಾಗ ಬರೇ ಗಟಾರ್ ನೀರ್ ಹರಿತೈತಿ. ಬೆಂಗಳೂರಾಗ ಏನಿಲ್ಲ. ನಿಮ್ಮ ಹಳ್ಳಿಗಳಲ್ಲಿ ಏನೈತಿ ಅಂದ್ರೆ ಸ್ವತಃ ಕೃಷ್ಣೆ ಹರಿದು ನಿಮ್ಮ ಮನಿ ಬಾಗಿಲಿಗೆ ಬರ್ತಾಳಲ್ಲ, ಇದಕ್ಕಿಂತ ಪುಣ್ಯ ಏನು ಬೇಕು ಹೇಳಿ ನೀವು. ಬಹಳ ನಾವು ಪ್ಯಾಟಿ ಒಳಗಿರೋವ್ರಿ, ದೊಡ್ಡ ಮಂದಿ, ನಾವು ಬರೇ 5 ಸ್ಟಾರ್ ಹೋಟೆಲ್ನಾಗ ಇರ್ತೀವಿ ಅಂತಂತಿರ್ತೀವಿ ನಾವೆಲ್ಲ. ನಮಗೇನ್ ಹಳ್ಳಿ ಊಟ ಹಳ್ಳಿ ಜೀವನ ಸರಿಗೆ ಬರುದಿಲ್ಲ, ನಾವೆಲ್ಲ 5 ಸ್ಟಾರ್ನಾಗ ಇರ್ಬೇಕಂತೀವಿ. ಏನ್ 5 ಸ್ಟಾರ್ ಅಂದ್ರೆ ಹೇಳ್ರಿ, 5 ಅಂದ್ರೆ 5, ಸ್ಟಾರ್ ಅಂದ್ರೆ ನಕ್ಷತ್ರ. ಆ ಹೋಟೆಲ್ಗಳಿಗೆ ಒಂದು ಲೇಬಲ್ ಕೊಟ್ಟಿರ್ತಾರಷ್ಟೇ. ಅಂದ್ರೆ ಅಲ್ಲಿ ಹೋಗಿ 15-20 ಸಾವಿರ ರೂಪಾಯಿ ಕೊಟ್ಟು ನೀವು ಒಂದು ತಾಜ್ ಹೋಟೆಲ್ಗೆ ಹೋಗ್ರಿ, ಒಂದ್ ಚಾಕ್ 5,000 ರೂಪಾಯಿ ಅಂತಲ್ಲಿ. ನಿಮ್ಗೆ ಹಳ್ಳ್ಯಾಗ ಸುಮ್ನೆ ಪಾಪ ಎಲ್ಲರೇ ಹೋದ್ರು ಒಂದ್ ಚಲೋ ಕಪ್ ಹಾಲು ಕೊಟ್ಟು ಚಾ ಮಾಡಿ ಫ್ರೀ ಕೊಡ್ತಾರೆ ನಿಮಗ್. ನೀವು ತಾಜ್ ಹೋಟೆಲ್ ನಂತ 5 ಸ್ಟಾರ್ ಹೋಟೆಲ್ಗೆ ಹೋಗಿ 25 ಸಾವಿರ ರೂಪಾಯಿ ಕೊಟ್ಟು ಊಟ ಮಾಡಿ ಬಂದ್ರಿ, ನಿಮಗ್ ಬೇಕಾದದ್ದೋ ಬೇಡಾದದ್ದೋ ಉಂಡ್ರಿ, ತಿಂದ್ರಿ, ಕುಡಿದ್ರಿ, ಬಂದ್ರಿ. ಅಲ್ಲೇನ್ 25 ಸಾವಿರ ರೂಪಾಯಿ ಕೊಟ್ಟು ಊಟ ಮಾಡಿದ್ರೆ ಏನಿರ್ತೈತಿ, ಹೋದ್ ಕೂಡ್ಲೆ ಒಬ್ಬ ಸೆಲ್ಯೂಟ್ ಹೊಡೆಯವಿರ್ತಾನ, ಒಂದಿಷ್ಟು ಚಲೋ ಊಟ ಸಿಕ್ಕಿರ್ತೈತಿ. ಅದೇ 25 ಸಾವಿರ ರೂಪಾಯಿ ತಂದು ನಿಮ್ ಮನ್ಯಾಗ ಹೆಣ್ಮಕ್ಳಿಗೆ ಕೊಡ್ರಿ, ದಿವ್ಸ ಸೆಲ್ಯೂಟ್ ಹೊಡಿತಾರ ಅವ್ರು ನಿಮಗ, ಬಾಳ ಬುದ್ಧಿ ಬದಲಾಗೈತಪ್ಪ ನಿನಗಂತ. ಅದ 25 ಸಾವಿರ ರೂಪಾಯಿ ಕೊಟ್ರ ಅವ್ರು ಒಂದು 200 ರೂಪಾಯಿದಾಗ ಚಲೋ ಬಿಳಿಜೋಳದ ರೊಟ್ಟಿ, ಚಟ್ನಿ, ಪುಂಡಿ ಪಲ್ಯ, ಅನ್ನ, ಮೊಸರನ್ನ, ಬದ್ನಿಕಾಯಿ ಎಲ್ಲಾ ಮಾಡ್ತಾರ. ಹೆಂಡ್ರು ಮಕ್ಕಳು ಬೀಗರ್ನ ಕರ್ಕೊಂಡು ರಾತ್ರಿ ಆದ್ಮೇಲೆ ನಿಮ್ ಮ್ಯಾಳಗಿ ಮೇಲೆ ಕುಂತು ಊಟ ಮಾಡ್ರಿ. ಅಲ್ಲಿ ಹೋಟೆಲ್ದಾಗ ಕುಂತ್ರ 25 ಸಾವಿರ ರೂಪಾಯಿ ಕೊಟ್ರು ಬರೇ 5 ಸ್ಟಾರ್. ಇಲ್ಲಿ ಪುಕ್ಕಟೆಯಾಗಿ ಲಕ್ಷಾಂತರ ಸ್ಟಾರ್ ಕೆಳಗ್ ಕುಂತುಂಡವ್ರು ದೊಡ್ಡವರು, ಬರೇ 5 ಸ್ಟಾರ್ನಾಗ ಕುಂತುಂಡವ್ರು ದೊಡ್ಡವರು. ನಮ್ಮ ಹಳ್ಳಿಗಳ ಬಗ್ಗೆ ನಮ್ಮ ದೃಷ್ಟಿಕೋನ ಬದಲಾಗಬೇಕಾಗ್ತದಷ್ಟೇ. ನಮ್ಮ ದೃಷ್ಟಿಕೋನ ಬದಲಾತು, ನಮ್ಮ ಹಳ್ಳಿಗಳ ಬದಲಾಗ್ತವೆ. ಸ್ವಚ್ಛತೆಯ ಬಗ್ಗೆ ಹಳ್ಳಿಗಳಲ್ಲಿ ಹಿಂದೆ ಏನಿತ್ತು ಅಂದ್ರೆ ಕ್ವಿಟ್ ಇಂಡಿಯಾ ಅಂತಿತ್ತು. ಅವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಕ್ವಿಟ್ ಇಂಡಿಯಾ. ಇವಾಗ ನಮಗೆ ಬೇಕಾಗಿದ್ದು ಕ್ವಿಟ್ ಇಂಡಿಯಾ ಅಲ್ಲ, ಕ್ಲೀನ್ ಇಂಡಿಯಾ ಬೇಕಾಗಿದೆ, ಸ್ವಚ್ಛ ಭಾರತ ನಮಗೆ ಬೇಕಾಗಿದೆ. ಇವತ್ತು ಹಳ್ಳಿಗಳಲ್ಲಿ ನೀವೆಲ್ಲ ನೋಡ್ತೀರಿ, ಪಾಪ ಹೆಣ್ಮಕ್ಳು ಎಷ್ಟು ಅಸಹ್ಯಕರ ಪರಿಸ್ಥಿತಿಗಳು. ನೀವು ಹಳ್ಳಿ ರೋಡ್ನೊಳಗೆ ಹೋಗ್ರಿ, ಇವತ್ತಿಗೂ ಸಹಿತ ಶೌಚಾಲಯಗಳಿಲ್ಲ. ಈ ದೇಶದೊಳಗೆ ಹೆಂಡತಿ ಸಲುವಾಗಿ ತಾಜ್ ಮಹಲ್ ಕಟ್ಟಿಸಿದವ್ರು ಅದಾರ, ಆ ದೇಶದೊಳಗೆ ಹೆಂಡತಿ ಸಲುವಾಗಿ ಒಂದು ಶೌಚಾಲಯ ಕಟ್ಟಿಸಿದ ಗಂಡ್ಮಕ್ಳು ಈ ದೇಶದೊಳಗೆ ಅದಾರ ಅನ್ನೋದೇ ಒಂದು ದೊಡ್ಡ ಇತಿಹಾಸ ಇದು. ಹೆಣ್ಮಕ್ಳ ಪರಿಸ್ಥಿತಿ ಎಷ್ಟು ಗಂಭೀರ ಆಗ್ತದೆ. ಗಂಡ್ಮಕ್ಳೇನು ಬಿಡ್ರಿ, ನೀವು ಅವ ಚುಟ್ಟ ಹಚ್ಕೊಂಡು ಕುಂತಿರ್ತಾನ, ನೀವು ಈ ಕಡೆಯಿಂದ ಲೈಟ್ ಹಾಕ್ರಿ, ಈ ಕಡೆ ಮಾರಿ ತಿರುಗಿಸ್ತಾನ ನಾವು. ಮತ್ತೆ ನೀವು ಆ ಕಡೆಯಿಂದ ಲೈಟ್ ಹಾಕ್ರಿ, ಈ ಕಡೆ ಮಾರಿ ತಿರುಗಿಸ್ತಾನ. ಮತ್ತೆ ಈ ಕಡೆ ಮಾರಿಗೆ ತಿರುಗಿಸ್ತಾನಂತ ನೀವು ಎದರಿಂದ ಲೈಟ್ ಹಾಕ್ರಿ, ನೀವ ಲೈಟ್ ಆಫ್ ಮಾಡ್ಕೊಂಡು ಹೋಗ್ಬೇಕು, ಅವ ಏನ್ ಹೇಳುದಲ್ಲ ನಾವು. ಸ್ವಚ್ಛ ಭಾರತ ನಿರ್ಮಾಣ ಆಗಬೇಕು, ಯುವಕರು ಸಬಲೀಕರಣ ಆಗಬೇಕು, ಕೃಷಿ ಕ್ಷೇತ್ರ ಬೆಳಿಬೇಕು, ಅದು ಹಳ್ಳಿಗಳ ಮೂಲ ಆದಾಯ. ಇದ್ರ ಜೊತೆ ಇವೆಲ್ಲ ಬೇಕಾಗಬೇಕಾದ್ರೆ ನಮ್ಮಲ್ಲೊಂದು ಸಂಕಲ್ಪ ಇರಬೇಕು, ಸಾಹಸ ಇರಬೇಕು, ಸೇವೆ ಇರಬೇಕು. ಇವು ಮೂರು ಬಹಳ ಮುಖ್ಯ. ಒಂದು ಸಂಕಲ್ಪ, ಇನ್ನೊಂದು ಸಾಹಸ, ಇನ್ನೊಂದು ಸೇವೆ. ಇವು ಮೂರು ಮುಖ್ಯ. ಇವು ಮೂರು ಇದ್ರ ಅದು ವ್ಯಕ್ತಿ ವಿಕಾಸ, ಗ್ರಾಮ ವಿಕಾಸ,
ದೇಶ ವಿಕಾಸ ಆಗ್ತದೆ ಅನ್ನುವ ಮಾತು ಹೇಳಿ, ಸೇವೆ ನಮಗೇನು ದೇವರು ಕೊಟ್ಟಾನ ಅದನ್ನು ನಾವು ಸರಿಯಾಗಿ ಮುಟ್ಟಿಸ್ಬೇಕು. ಅದು ಜ್ಞಾನವೇ ಇರಲಿ, ಸಂಪತ್ತೇ ಇರಲಿ.